ಓಕೆ, ಡೆವಿಲ್ ಮೂವಿ ಈಗಾಗಲೇ ರಿಲೀಸ್ ಆಗಿದೆ. ಒಳ್ಳೊಳ್ಳೆ ರೆಸ್ಪಾನ್ಸ್ ಕೂಡ ಸಿಗ್ತಾ ಇದೆ. ಈಗ ದರ್ಶನ್ ಅವರ ಆಕ್ಟಿಂಗ್ ಬಗ್ಗೆ ಇರಬಹುದು, ಮೂವಿ ಬಗ್ಗೆ ಒಳ್ಳೊಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ. ನಿಮ್ಮ ಆಕ್ಟಿಂಗ್ ಬಗ್ಗೆ ಜನರು ಯಾವ ರೀತಿ ರೆಸ್ಪಾನ್ಸ್ ನ ಮಾಡ್ತಾ ಇದ್ದಾರೆ? ಈಗ ಆಚೆ ಎಲ್ಲ ನೀವು ಹೋದಾಗ ಸೆಲ್ಫಿ ತಕ್ಕೊಳ್ಳೋದು ಆ ಥರ ಎಲ್ಲ ಮಾಡ್ತಿರ್ತಾರೆ. ಆ ಟೈಮಲ್ಲೆಲ್ಲ ನಿಮ್ಗೆ ಏನ್ ಅನ್ಸುತ್ತೆ ನಿಮ್ಮ ಪಾತ್ರದ ಬಗ್ಗೆ ಹೇಳೋದಾದ್ರೆ? ಮುಖ್ಯವಾಗಿ ತುಂಬಾ ಖುಷಿ ಆಗುತ್ತೆ. ಈ ಒಂದು ಸೀನಿಂದ ಜನ ನನ್ನನ್ನು ಗುರುತಿಸ್ತವ್ರೆ ಅಂತ. ಮತ್ತೆ ಪಾತ್ರ ಕೂಡ ಅಷ್ಟೇ ಪವರ್ಫುಲ್ ಪಾತ್ರ. ದರ್ಶನ್ ಸರ್ ಅವರ ಚಿಕ್ಕ ವಯಸ್ಸು ಪಾತ್ರ ಅಲ್ಲ, ಸೊ ತುಂಬಾ ಜನ ಗುರುತಿಸ್ತಾರೆ. ಮತ್ತೆ ತುಂಬಾ ಒಳ್ಳೆ ರೆಸ್ಪಾನ್ಸಸ್ ಬರ್ತಿದೆ. ಎಲ್ರಿಗೂ ಸ್ಕ್ರೀನ್ ಟೈಮ್ ಕಮ್ಮಿ ಇದ್ರು ಆ ಒಂದು ಪ್ರೆಸೆನ್ಸ್ನ ನಮಗೆ ತಲುಪಿದೆ ಅವ್ರಿಗೆ. ಏನಂದ್ರೆ ಆ ಪಾತ್ರದ ಏನಿದೆ ಅದಕ್ಕೆ ಜೀವ ತುಂಬಿಸಿದೀನಿ ಅಂತ ಹೇಳ್ತವ್ರೆ ಜನ. ಸೊ ನಂಗೆ ತುಂಬ ಖುಷಿ ಆಗುತ್ತೆ. ನಂಗೆ ಮುಖ್ಯವಾಗಿ ಅದೇ ಬೇಕಾಗಿತ್ತು. ಅಂದರೆ ಏನಂದರೆ ಈ ಒಂದು ಪಾತ್ರ ತುಂಬ ಸಡನ್ನಾಗಿ ನಾನು ಕಾಸ್ಟ್ ಆಗಿದ್ನಲ್ಲ, ಸೊ ಈ ಪಾತ್ರಕ್ಕೆ ನಾನು ಜೀವ ತುಂಬಿಸ್ಬೋದೋ ಇಲ್ಲೋ ಅಂತ ನನಗೆ ಬಹಳ ಅದ್ರದ್ದು ಪ್ರೆಷರ್ ಇತ್ತು, ಅದ್ರದ್ದು ಭಯ ಇತ್ತು. ಜನ ನನ್ನನ್ನು ಆಕ್ಸೆಪ್ಟ್ ಮಾಡ್ತಾರೋ ಇಲ್ವೋ ಅಂತ ಸ್ವಲ್ಪ ಭಯ ಇತ್ತು. ಪರ್ಫಾರ್ಮೆನ್ಸ್ ಬಗ್ಗೆ ಅಷ್ಟೇನು ಭಯ ಇರಲಿಲ್ಲ. ಬಟ್ ಮೇನ್ ಆಗಿ ಮುಖ್ಯವಾಗಿ ಇದು ಜನರಿಗೆ ಇಷ್ಟ ಆಗತ್ತಾ, ನನ್ನನ್ನು ಆಕ್ಸೆಪ್ಟ್ ಮಾಡ್ತಾರಾ. ಬಟ್ ಎಲ್ರಿಗೂ ಆ ಪಾತ್ರದ ಏನಿದೆ ಅದು ಸಂವಹನ ಕರೆಕ್ಟಾಗಿ ಅವ್ರಿಗೆ ತಲುಪಿದೆ. ಸೊ ಕಮ್ಯುನಿಕೇಟ್ ಆಗಿದೆ ಅಂತ. ಆಕ್ಚುಲಿ ತುಂಬಾ ಚೆನ್ನಾಗಿ ಮಾಡಿದೀರಾ ಆಕ್ಟಿಂಗ್. ಥ್ಯಾಂಕ್ ಯು ಸೋ ಮಚ್. ಟ್ರೈ ಮಾಡಿ. ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್. ಅಂದ್ರೆ ಎಷ್ಟೋ ಜನಕ್ಕೆ ದರ್ಶನ್ ಅವ್ರ ಜೊತೆ ಆಕ್ಟ್ ಮಾಡ್ಬೇಕು ಅನ್ನೋ ಆಸೆ ಇರುತ್ತೆ. ಅದ್ರಲ್ಲಿ ನಿಮಗೆ ಮೊದಲನೇ ಮೂವಿಗೆ ಅವಕಾಶ ಸಿಕ್ಕಿರೋದು ನಿಜವಾಗ್ಲೂ ಕೂಡ ಒಂಥರ ಪ್ರೌಡ್ ಫೀಲ್. ಅದು ತುಂಬಾ ಖುಷಿ ಆಗುತ್ತೆ. ಪ್ರೌಡ್ ಫೀಲ್ ಕೂಡ ಅಷ್ಟೇ ಜವಾಬ್ದಾರಿಯಿಂದ ನಾನು ಅದನ್ನ ಆಕ್ಟ್ ಮಾಡಿದ್ದೀನಿ. ಓಕೆ, ಅಂದ್ರೆ ಈಗ ಎಲ್ಲರಿಗೂ ಒಂದು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಅಂತ ಇರುತ್ತೆ. ಈಗ ನಾನು ಆಕ್ಟಿಂಗ್ ಹೋಗ್ಬೇಕು ಇಲ್ಲ ಏನೋ ಒಂದು ಮಾಡ್ಬೇಕು ಅಂತ ಅಂದಾಗ ಈ ಗೇಲಿ ಮಾಡೋದು, ಆಡ್ಕೊಳ್ಳೋದು, ಈ ತರ ಎಲ್ಲ ಎಕ್ಸ್ಪೀರಿಯನ್ಸ್ ಇರುತ್ತೆ. ನಿಮಗೆ ಏನಾದ್ರು ಆ ತರ ಎಕ್ಸ್ಪೀರಿಯನ್ಸ್ ಆಗಿದ್ಯಾ? ಎಕ್ಸ್ಪೀರಿಯನ್ಸ್ ಅಂದ್ರೆ ಯಾವತ್ತು ಯಾರು ಗೇಲಿ ಏನ್ ಮಾಡಿಲ್ಲ, ಸಪೋರ್ಟ್ ಮಾಡಿದಾರೆ. ಏನಂದ್ರೆ ಪರ್ಫಾರ್ಮೆನ್ಸ್ ಎಲ್ಲ ಒಂದೊಂದ್ಸರಿ ಚೆನ್ನಾಗಿ ಬರಲ್ಲ, ಒಂದೊಂದ್ಸರಿ ಚೆನ್ನಾಗಿ ಬರುತ್ತೆ. ಅದ್ರದ್ದು ನೆಗೆಟಿವ್ಸ್ ಅಂಡ್ ಪ್ಲಸ್ ಇರುತ್ತೆ. ಬಟ್ ಅದ್ರದ್ದು ಅದೇನ್ ಬಾದರ್ ಆಗಲ್ಲ. ಅಂದ್ರೆ ನೆಗೆಟಿವ್ ಅಂದ್ರೆ ಓಕೆ, ನೆಕ್ಸ್ಟ್ ಟೈಮ್ ಇದನ್ನ ತಿದ್ಕೊಬೇಕು, ಇದರಿಂದ ಕಲಿಬೇಕು, ಮುಂದೆ ಚೆನ್ನಾಗಿ ಮಾಡ್ಬೇಕು ಅಷ್ಟೇ. ಅದ್ರ ಬಿಟ್ರೆ ಆಡ್ಕೊಳ್ಳೋದಾಗಿರ್ಲಿ ಅದೆಲ್ಲ ಅದು ಇದ್ದೇ ಇರುತ್ತೆ. ಇವಾಗ ನೆಗೆಟಿವ್ ಪ್ಲಸ್ ಅಂತ ಯಾವತ್ತೂ ಇದ್ದೇ ಇರುತ್ತೆ. ನೆಗೆಟಿವ್ ಇದು ಬೇಡ ಬೇಡ ಅಂತ ಅದ್ರ ಮೇಲೆ ಕೆಲಸ ಮಾಡ್ಕೊಂಡ್ಬಿಟ್ಟು ಇದ್ರೆ ಬದುಕೋದು ಹಿಂಗಾದ್ಮೇಲೆ ಬರ್ತಾ ಇರತ್ತೆ, ಹೋಗ್ತಾ ಇರೋದು ಅಷ್ಟೇ. ನಾವು ನಮ್ಮ ಕೆಲಸ ಮಾಡ್ಬೇಕು. ಫ್ಯಾಮಿಲಿ ಎಲ್ಲ ಏನ್ ಹೇಳ್ತಾರೆ ನಿಮ್ಮ ಆಕ್ಟಿಂಗ್ ಬಗ್ಗೆ? ಎಲ್ರಿಗೂ ತುಂಬಾ ಇಷ್ಟ ಆಯ್ತು. ನಾನು ಆಕ್ಚುಲಿ ಆ ಸೀನ್ ಮಾಡ್ಬೇಕಾದ್ರೆ ಪಕ್ಕದಲ್ಲೇ ನಮ್ಮ ತಂದೆ, ನಮ್ಮ ತಾಯಿ, ನಮ್ಮ ಅಕ್ಕ ಕೂತಿದ್ರು. ಸೊ ಅವ್ರು ಅಲ್ಲೇ ನೋಡಿದ್ರು. ಅವ್ರು ಸಪೋರ್ಟ್ ಮಾಡಿದ್ರು. ಅದು ಒಂದು ಕಡೆ ಆದ್ರೆ ಅಯ್ಯೋ ಅವ್ರು ನೋಡ್ತಿದ್ದಾರಪ್ಪ ಹೆಂಗಾಗುತ್ತೆ ಅನ್ನೋ ಭಯ ಏನಾದ್ರು ಇತ್ತ ಅವಾಗ? ಇಲ್ಲ, ಭಯ ಏನೂ ಇರ್ಲಿಲ್ಲ. ನಾನು ಆ ಸೀನ್ಗೆ ಏನಿತ್ತು ನಾನು ಮಾಡಿದೆ. ಅಂದ್ರೆ ನಾನು ನನ್ನ ಝೋನಲ್ಲಿ ಇದ್ದೆ. ಸುಮ್ಮನೆ ಹೆಂಗಿದ್ರು ಕ್ಯಾಮ್ರಾ ಮುಂದೆ ಬಂದ್ರೆ ಆ ಝೋನಲ್ಲಿ ಇರ್ಬೇಕಲ್ಲ, ಸುಮ್ಮನೆ ಡಿಸ್ಟ್ರಾಕ್ಟ್ ಆಗಕ್ ಬಿಟ್ಟಿಲ್ಲ. ಸೊ ಓಕೆ, ನೆಕ್ಸ್ಟ್ ನೀವೇನಾದ್ರೂ ಈ ತರದೊಂದು ಪಾತ್ರ ಮಾಡಬೇಕು ಅಂತ ಅನ್ಸಿದ್ರೆ ಯಾವ ಪಾತ್ರ ಮಾಡಕ್ ಇಷ್ಟಪಡ್ತೀರಾ? ಸ್ಪೆಸಿಫಿಕ್ ಆಗಿ ಯಾವ್ದು ಇಲ್ಲ. ಒಂದು ಒಳ್ಳೆ ಪಾತ್ರ ಅಂದ್ರೆ ಒಂದು ಒಳ್ಳೆ ಪಾತ್ರದ ಒಂದು ಒಳ್ಳೆ ಕ್ಯಾರೆಕ್ಟರ್ ಆರ್ಕ್ ಇರಬೇಕು. ಸೊ ಫಸ್ಟ್ ಹಿಂಗಿದ್ದ, ಆಮೇಲೆ ಈ ತರ ಆಗ್ತಾನೆ, ಆ ಒಂದು ಜರ್ನಿ ಇರಬೇಕು ಆ ಫಿಲ್ಮ್ ಅಲ್ಲಿ ಆ ಪಾತ್ರದ್ದು. ಸೊ ಅದರಲ್ಲಿ ನಾನು ಎಕ್ಸ್ಪ್ಲೋರ್ ಮಾಡ್ಕೊಬೋದು ಒಬ್ಬ ಆಕ್ಟರ್ ಆಗಿ. ಅದು ಸೊ ಆ ಥರ ಒಂದು ಪಾತ್ರ ಇದ್ರೆ ಖಂಡಿತ ಐ ವುಡ್ ಲವ್ ಟು ಡೂ ಇಟ್.